ಟೌನ್ಗೆ ಹೋಗಿದ್ದೆ. ಯಪ್ಪ ನಮ್ಮೂರು ರೋಡ್ ರೆಡಿ ಮಾಡ್ತಾ ಇದ್ದಾರಾ, ಕೊಂಕಣ ಎಲ್ಲ ಸುತ್ತಕೊಂಡು ಗುಬ್ಬಿ ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋ ಅಷ್ಟರಲ್ಲಿ ನೋಡಿ ಹೆಂಗಾಗಿದ್ದೀನಿ ಅಂತ. ಸೊ ಬಿಸಿಲಲ್ಲಿ ಜಾಸ್ತಿ ಹೋಗಿ ಬಂದಾಗ ಡೈಲಿ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ವೆಯ್ಟ್ ಮಾಡಿ, ಸೊ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತೋರಿಸ್ಕೊಡ್ತೀನಿ. ಸಖತ್ ಬಿಸಿಲು ಆ್ಯಟ್ ಹಾಕ್ಕೊಂಡು ಹೋಗಿದ್ದೆ, ಬಂದು ಅನ್ನಕ್ಕಿಟ್ಟಿದ್ದೀನಿ. ಸೊ ಏನು ತರಕ್ಕೆ ಹೋಗಿದ್ದೆ ಗೊತ್ತಾ, ಬ್ಯಾಂಗಲ್ಸು ತುಂಬ ದಿನಗಳಾಗೋಗಿತ್ತು, ಎಲ್ಲ ಹಳೆ ಬ್ಯಾಂಗಲ್ಸೇ ಹಾಕಿ 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 ಬೇಜಾರಾಗೋಗಿತ್ತು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದ ಹೋಗೋಣ ಅಂತ ಹೇಳ್ಬಿಟ್ಟು ಯಾವಾಗ ಹೋಗೋದು ಸರ್, ಇವತ್ತು ಏನಾರ ಆಗಲಿ ಹೋಗಿ ಬಿಡೋಣ ಅಂತ ಇವತ್ತು ಹೋಗಿ ಬ್ಯಾಂಗಲ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಅಂದರೆ, ರೈಲ್ವೆ ಸ್ಟೇಷನ್ ರೋಡಲ್ಲಿ ಏನು ಪವನ್ ಕ್ಲಿನಿಕ್ ಸರ್ಕಲ್ ಏನು ಬರುತ್ತೆ, ಈ ಕಡೆ ರೈಲ್ವೆ ಸ್ಟೇಷನ್ ರೋಡ್ ಬರುತ್ತೆ ನೋಡಿ, ಶಿವ ಮೆಡಿಕಲ್ ಪಕ್ಕನೇ ಒಂದು ಶಿವದರ್ಶಿನಿ ಅಂತ ಒಂದು ಶಾಪ್ ಇದೆ. ತುಂಬ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ. ಯಾವ್ಯಾವ ಬಳೆ ತಂದಿದ್ದೀನಿ ಅಂತ ತೋರಿಸ್ತೀನಿ ರೀ. ಬಳೆ, ಕೆಲವೊಂದು ಇಯರಿಂಗ್ಸು, ನಮ್ಮ ಅದಕ್ಕೆ ಪಾಪುಗೆ ಇಯರಿಂಗ್ಸ್ ಬೇಕು, ಡ್ಯಾನ್ಸ್ಗೆಲ್ಲ ಹಾಕೋಕ್ಕೆ ಒಂದು ನೆಕ್ ಚೈನ್ ಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಚಿನ್ನದೆಲ್ಲ ಇಟ್ಕೊಂಡಿದ್ದಾರೆ ಅವರು, ಬೇಜಾನ್ ಚಿನ್ನದೆಲ್ಲ ಇಟ್ಟಿದ್ದಾರೆ. ಈಗಲೇ ಸಮೀಕ್ಷೆಗೆ ಅದೆಷ್ಟು ಸೆಟ್ ಇಟ್ಟಿದ್ದಾರೋ. ಸೊ ಏನು ಅಂತಂದರೆ, ಇವಾಗ ಚಿನ್ನದ ರೇಟ್ ಜಾಸ್ತಿ ನೋಡಿ, ಸ್ಕೂಲ್ಗೆ ಡ್ಯಾನ್ಸ್ಗೆಲ್ಲ ಹಾಕೋಕ್ಕಾಗಲ್ಲ. ಸೊ ಹಂಗಾಗಿ ತಂದ್ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಹೋಗಿದ್ದೆ. ರಾಧಾ ಅವ್ರ ಹತ್ರ ಪರ್ಚೇಸ್ ಮಾಡಿದ್ದೆ, ಅವರು ಮತ್ತೆ ತಂದ್ಕೊಡಿ ಹಿಂದೆ, ಅವ್ರು ಯಾಕೋ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಅವ್ರಿಗೆ ಪರಿಚಯ ಇರೋರದೇ ಒಂದು ಅಂಗಡಿ ಇದೆ, ರಾಧಾ ಅವ್ರಿಗೆ ತುಂಬ ಪರಿಚಯ ಅವರು. ಸೊ ಹೋಗೋಣ ಅಂತ ಹೋದೆ. ತುಂಬ ಚೆನ್ನಾಗಿದೆ, ಏನೇನು ತಂದಿದ್ದೀನಿ ತೋರಿಸ್ತೀನಿ. ಇಯರಿಂಗ್ಸು ಈ ಥರದ್ದೆಲ್ಲ ನಮ್ಮ ಮನೆಯವ್ರು ಅದೇ ಬೈತಾಯಿದ್ರು, ಗೋಲ್ಡೇ ಇದೆ, ಇದು ಯಾಕೆ ಇದೆಲ್ಲ ತಂದಿದೆಯಾ ಇಯರಿಂಗ್ಸ್, ಮಾಡೋಕ್ಕೆ ಕೆಲಸ ಇಲ್ಲ, ದುಡ್ಡೆಲ್ಲ ವೇಸ್ಟ್ ಮಾಡ್ತೀಯ ಅಂತ. ರೀಲ್ಸ್ಗೆಲ್ಲ ಬೇಕಲ್ಲ, ಹಂಗಾಗಿ ತಗೊಂಬಂದೆ, ತೋರಿಸ್ತೀನಿ. ಸೊ ನಾನಿಲ್ಲಿ ಹೆಂಗೆ ಅಂತಂದರೆ, ಆರ್ಟಿಫಿಷಿಯಲ್ ಹಾಕೊಂಡು ಇದು ನಂದು ಗೋಲ್ಡು ಅಂತ ತೋರಿಸೋಂಥ ಕ್ಯಾಟಗರಿ ಅಲ್ಲ. ಆರ್ಟಿಫಿಷಿಯಲ್ ಇದ್ದರೆ ಆರ್ಟಿಫಿಷಿಯಲ್ ಅಂತಲೇ ಹೇಳ್ತೀನಿ. ಊರೆಲ್ಲ ಸುತ್ಕೊಂಡು ಟೌನ್ಗೆ ಹೋಗ್ಬೇಕು. ಮನೆಗೆ ಬಂದರೆ ನನ್ನ ಕಿಚನೆಲ್ಲ ಎಷ್ಟು ಕ್ಲೀನ್ ಮಾಡಿಟ್ಟೋಗಿರ್ತೀನಿ, ರೋಹಿತ್ ಬರೋ ಅಷ್ಟರಲ್ಲಿ ಅಷ್ಟೇ ಮೆಸ್ಸಿ ಮಾಡಿಟ್ಬಿಟ್ಟಿರ್ತಾನೆ. ಬಿಸಿಲಲ್ಲಿ ಬಂದು ಮತ್ತೆಲ್ಲ ಅಡುಗೆ ಮಾಡಬೇಕು, ಅದರಲ್ಲೂ ಕ್ಲೀನ್ ಮಾಡಬೇಕು ಅಂದರೆ ಕೆಟ್ಟ ಕೋಪ ಬರ್ತಿರುತ್ತೆ. ಅದು ಇದು ಮಾಡ್ಬಿಟ್ಟು ಸಿಂಕಿಗೆಲ್ಲ ಒಂದು ಪಾತ್ರೆ ತುಂಬಿಟ್ಟಿರ್ತಾನೆ. ಯಾಕೋ ಥರ ನೆಗಡಿ ಆಗೋ ಸಿಂಪ್ಟಮು. ಎಷ್ಟು ಬಿಸಿಲು ಅಂದರೆ ಭಗವಂತ. ಬಳೆಗಳು ತರೋಣ ಅಂತ ಹೋಗಿದ್ದೆ ಶಿವದರ್ಶಿನಿ ಶಾಪ್ಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಹಬ್ಬಕ್ಕೆ ಹಾಕೋಕ್ಕೆ ಅಂತ ಸ್ಯಾರಿ ಮ್ಯಾಚಿಂಗು ಬಳೆಗಳು ತೊಗೊಂಬಂದೆ. ಸೊ ನನಗೆ ಇವರು ಶಾಪಲ್ಲಿ ತುಂಬ ಇಷ್ಟ ಆಗುತ್ತೆ ಬಳೆಗಳು. ಎಷ್ಟು 120ನೋ ಅಥವಾ 110 ರೂಪಾಯೋ ಏನೋ ಇರಬೇಕು ಅನಿಸುತ್ತೆ ಬಳೆಗಳಿದು ಡಜನ್. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇವ್ರ ಅಂಗಡೀಲಿ ಎಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಬಳೆಗಳು, ಆಮೇಲೆ ಇಯರಿಂಗ್ಸು, ಆಮೇಲೆ ನಿಮಗೆ ನೆಕ್ಲೆಸ್ ಸೆಟ್ಟು. ಒಂದು ಸಣ್ಣದೊಂದು ವಿಡಿಯೋ ತೊಗೊಂಬಂದಿದ್ದೀನಿ, ಹಾಕ್ತೀನಿ ಹಂಗೇ ನೋಡಿ. ನೋಡಿ ನನಗೆ ಬ್ರೌನ್ ಕಲರು ಮೊನ್ನೆ ಯುಗಾದಿಗೆ ಅಂತ ತೊಗೊಂಡನಲ್ಲ ಸ್ಯಾರಿಗೆ, ಅದ್ರ ಮ್ಯಾಚಿಂಗು ಅಂತ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. ಇನ್ನೂ ಗ್ರ್ಯಾಂಡಾಗಿರೋ ಬಳೆಗಳು ಬೇಕು ಅಂದರೆ 130-140 ರೂಪಾಯಿ ಏನೋ ಡಜನ್. ಇವಾಗ ಎಲ್ಲ ರೇಟು ಜಾಸ್ತಿ ಇದೆ ಬಿಡಿ, ಯಾವುದು ಏನು ಕಮ್ಮಿ ಇಲ್ಲ. ಸೊ ನಾನು ಇದರಲ್ಲಿ 2 ಡಜನ್ ತೊಗೊಂಬಂದೆ. ಎಲ್ಲ ಹಳೆ ಬಳೆಗಳೆಲ್ಲ ಎಸ್ದು ಬಿಡಬೇಕು, ಎಲ್ಲ ಧೂಳಾಗಿ ಒಂಥರ ಆಗಿದ್ದಾವೆ, ಹಾಕ್ಳಕ್ಕೆ ಬೇಜಾರು. ಅದಕ್ಕೆ ಎಲ್ಲ ಈಗ ಹೊಸ ಬ್ಯಾಂಗಲ್ಸ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಯಾಕೆಂದರೆ ಹಳೆ ಬಳೆಗಳೆಲ್ಲ ನನಗೆ ಇಷ್ಟ ಆಗ್ತಾಯಿಲ್ಲ, ಎಲ್ಲ ಓಲ್ಡ್ ಟೈಪ್ ಇದೆ. ಅದಕ್ಕೋಸ್ಕರ ಇವಾಗ ಇದು 2 ಡಜನ್ ತೊಗೊಂಬಂದೆ. ಸೊ ಇದರಲ್ಲೇ ಗ್ರೀನ್ ತೊಗೊಂಬಂದೆ, ಮ್ಯಾಚ್ ಮಾಡೋಣ ಅಂತ. ಮೈಸೂರು ಸಿಲ್ಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಹಾಕೋಣ ಬ್ಯಾಂಗಲ್ಸ್. ತುಂಬ ಚೆನ್ನಾಗಿದೆ ಬಳೆಗಳು ಮಾತ್ರ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮ್ಗೆ ಏನಾದರೂ ಬ್ಯಾಂಗಲ್ಸ್ ಬೇಕು ಅಂತಂದರೆ ಶಿವದರ್ಶಿನಿ ಶಾಪ್ಗೆ ಹೋಗಿ, ತುಂಬ ವೆರೈಟೀಸ್ ಇದೆ ನಿಜವಾಗ್ಲೂ. ಆಮೇಲೆ ರೀಸನಬಲ್ ರೇಟಲ್ಲೂ ಕೊಡ್ತಾರೆ ಅವರು, ಗೊತ್ತಾ. ಹೊರಗಡೆ ನೋಡೋದಕ್ಕಿಂತ ನೀವು ಇಯರಿಂಗ್ಸು, ನೆಕ್ಲೆಸ್ ಸೆಟ್ಟು ಅಥವಾ ಏನಾದರೂ ಲೆಹಂಗಾಗೆ ಮ್ಯಾಚ್ ಮಾಡೋ ಅಂಥ, ರಿಸೆಪ್ಷನ್ಗೆ ಮ್ಯಾಚ್ ಮಾಡೋಕ್ಕೆ ಇಯರಿಂಗ್ಸ್ಗಳು ಮತ್ತು ನೆಕ್ಲೆಸ್ ಎಲ್ಲ ಸೆಟ್ ಹುಡುಕ್ತಾ ಇದ್ದೀರಾ ಅಂದರೆ ಸಖತ್ ಚೆನ್ನಾಗಿದೆ ನೋಡಿ. ಬೇಕಾದರೆ ಪಾಪ ಅಣ್ಣ ಹೆಂಗೆ ಗೊತ್ತಾ, ರೀಸನಬಲ್ ರೇಟಲ್ಲಿ ಕೊಡ್ತಾರೆ ನೋಡಿ. ತುಮಕೂರಲ್ಲೆಲ್ಲ 150 ರೂಪಾಯಿ ಮಾರ್ತಿದ್ದಾರೆ ಈ ಬ್ಯಾಂಗಲ್ಸ್ ಅಂತೂ. ತುಂಬಾ ಚೆನ್ನಾಗಿದೆ. 4 ಡಜನ್ ತೊಗೊಂಬಂದ್ಬಿಟ್ಟೆ, 1000 ರೂಪಾಯಿ ಇದಕ್ಕೆ ಆಗೋಯ್ತು. ಬಳೆ, ಇಯರಿಂಗ್ಸು ಎಲ್ಲ ಚೆನ್ನಾಗಿದೆ, ತುಂಬ ವೆರೈಟೀಸ್ ಇದೆ. ಆಮೇಲೆ ಚಿಕ್ಕ ಅಂಗಡಿ ಆದರೂ ಕೂಡ ನಾನು ಫಸ್ಟೆಲ್ಲ ನೋಡ್ಕೊಂಡು ಚಿಕ್ಕ ಅಂಗಡಿ ಅಂತ ಹೋಗ್ತಿರಲಿಲ್ಲ. ಸೊ ಒಳಗಡೆ ಹೋಗಿ ನೋಡಿದ್ರೇ ಗೊತ್ತಾಗೋದು. ಅದಕ್ಕೆ ಹೇಳೋದು ಮುಖ ನೋಡಿರಿ ಮನೆ ಹಾಕ್ಬಾರ್ದು ಅಂತ. ಸೊ ಅದಕ್ಕೆ ಒಳಗಡೆ ಹೋಗಿ ನೋಡಿ. ನಿಜವಾಗ್ಲೂ ನಮ್ಮ ಗುಬ್ಬಿಲೇ ಬೆಸ್ಟು ಬ್ಯಾಂಗಲ್ಸು ಇವ್ರು ಇಟ್ಟಿರೋದು ನೋಡಿ. ಎಲ್ಲ ಕಲರ್ಸು ಸಿಗುತ್ತೆ ನಿಮಗಿದು.
ಇದರಲ್ಲಿ ತುಂಬ ವೆರೈಟೀಸ್ ಇದೆ, ಇನ್ನೂ ಗ್ರ್ಯಾಂಡಾಗಿರೋದೆಲ್ಲ ಇತ್ತು. ನಾನು ರೇಟ್ 130 ರೂಪಾಯಿದೇನು ಬೇಡಪ್ಪ ಸಾಕಿಷ್ಟೇ ಅಂತ ಹೇಳ್ಬಿಟ್ಟು ಬಂದೆ. ಸೊ ನೋಡಿ ಇಲ್ಲಿ ಇಯರಿಂಗ್ಸ್ ತೊಗೊಂಬಂದೆ ನಾನು ಇರೋದೇ ನಾನೆಷ್ಟಾಗಿ ಹೇಳ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ನಾನೇನು ಇದು ಚಿನ್ನದ್ದೆಲ್ಲ ನಾನು ಸುಮ್ಮನೆ ರೀಲ್ಸ್ಗೆಲ್ಲ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಚಿನ್ನದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಹಣ್ಣಿನ ಅಂಗಡೀಲಿ. ಹಾಗಂತ ನಾನು ಚಿನ್ನದ ಆರ್ಟಿಫಿಷಿಯಲ್ ತೊಗೊಂಬಂದು ಚಿನ್ನ ಅಂತ ತೋರಿಸಲ್ಲ, ನಿಜವಾಗ್ಲೂ ಇರೋದು ಹೇಳ್ತೀನಿ. ಸೊ ಆರ್ಟಿಫಿಷಿಯಲ್ ಆದರೆ ಆರ್ಟಿಫಿಷಿಯಲ್ ಅಂತಲೇ ಹೇಳ್ತೀನಿ. ನೋಡಿ ಈ ಥರದ್ದು ಚಿನ್ನದೇ ಇದೆ, 2 ಸೆಟ್ ಇದೆ, 3 ಸೆಟ್ ಇದೆ ನನ್ನ ಹತ್ರ. ಇದು ಯಾಕೋ ಇಷ್ಟ ಆಯಿತು ಅಂತ ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯವರು. ಚಿನ್ನದಿದ್ರು ಇದು ಯಾಕೆ ಹೊತ್ಕೊಂಬಂದಿದ್ಯಾ, ಇದೆಲ್ಲ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ, ದುಡ್ಡೆಲ್ಲ ಹಾಳು ಮಾಡ್ತೀಯಾ ಅಂತ. ನೋಡಿ ಇರಲಿ ರೀಲ್ಸ್ಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಇನ್ನು ನೆಕ್ ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿದ್ವು ಗೊತ್ತಾ ಸ್ನೇಹಿತರೆ. ನೆಕ್ಸ್ಟ್ ಹೋಗ್ತೀನಿ, ನೆಕ್ಸ್ಟ್ ಹೋದಾಗ ತೊಗೊಂಬರ್ತೀನಿ. ನೋಡಿ ಸಖತ್ ಚೆನ್ನಾಗಿದೆ. ನಿಮಗಿಲ್ಲಿ ವಿಡಿಯೋನಲ್ಲಿ ಬಂದೆ ಈ ಥರದ್ದೆಲ್ಲ ಇವಾಗ ಟ್ರೆಂಡು ಸರಗಳೆಲ್ಲ. ನೋಡಿ ನಮ್ಮ ಅತ್ತಿಗೆ ಹೇಳಿದರು, ಸಮೀಕ್ಷಂಗೆ ತಂದುಕೊಡಿ ಅಕ್ಕ, ಡ್ಯಾನ್ಸ್ ಹಾಕಕ್ಕೆ ಬೇಕು ಅಂತ. ಸೊ ಇದೆಲ್ಲ ಎಷ್ಟು ಗೊತ್ತಾ, ಬರೀ 100 ರೂಪೀಸು. ನೀವು ನನ್ನ ಶಿವರಾತ್ರಿ ಹಬ್ಬದಲ್ಲಿ ಒಂದು ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕಲೆಕ್ಷನ್ ಕೂಡ ಇದೆ ಅವ್ರ ಹತ್ರ, ತುಂಬ ಕಲೆಕ್ಷನ್ ಇದೆ ಅವ್ರ ಹತ್ರ. ಆರಾಮಾಗಿ ತೊಗೋಬೋದು. 100 ರೂಪೀಸ್ ಅಂದರೆ ಆರಾಮಾಗಿ ತೊಗೋಬೋದು ನೀವು. 80 ರೂಪೀಸ್ದಿದೆ, 100 ರೂಪೀಸ್ದಿದೆ. ಅಂದರೆ ಸ್ವಲ್ಪ ಚಿಕ್ಕದೆಲ್ಲ ಸ್ವಲ್ಪ 80 ರೂಪೀಸಿಗೆ ಕೊಡ್ತಾರೆ. ಗೋಲ್ಡ್ಗಿಂತ ಚೆನ್ನಾಗಿದೆ ನೋಡಿ, ಗೋಲ್ಡಲ್ಲೂ ಈ ಡಿಸೈನ್ಗಳು ಸಿಗೋದಲ್ವೇನೋ. ಅನ್ನೋದು ಆಫ್ ಮಾಡೋಗ್ರು ಆಯ್ತಾ ನೋಡಿ. ಸ್ಯಾರಿ ಮೇಲೆ ಹಾಕ್ಕೊಂಡ್ವಂತೂ ಸಖತ್ತಾಗಿ ಕಾಣಿಸುತ್ತೆ ಇವೆಲ್ಲ. ಆರಾಮಾಗಿ ತೊಗೊಳ್ಳಿ, ಇದಕ್ಕಿಂತ ಸಖತ್ ಚೆನ್ನಾಗಿರೋದೆಲ್ಲ ಇದೆ ಇನ್ನೂ. ನಾನು ಸಮೀಕ್ಷಂಗೆ ಅಂತ ಹೇಳ್ಬಿಟ್ಟು ಕ್ಯೂಟಾಗಿರೋದು 2 ತೊಗೊಂಬಂದು ಸೆಲೆಕ್ಟ್ ಮಾಡಿಕೊಂಡು. ತುಂಬಾ ಚೆನ್ನಾಗಿದೆ, ಇದಂತೂ ಇನ್ನೂ ಇಷ್ಟ ಆಯಿತು ನನಗೆ. ನೋಡಿ ಸೇಮ್ ಗೋಲ್ಡ್ ಹೆಂಗಿರುತ್ತೋ ಹಾಗೆ ಇದೆ ನೋಡಿ. ಹಣ್ಣಿನ ಅಂಗಡಿಲಂತೂ ಐಟಮ್ ಸಖತ್ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ಇವತ್ತು ಏನಾದರೂ ಆಗೋಗ್ಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಸಖತ್ ಚೆನ್ನಾಗಿದೆ ಇದಂತೂ. 3 ನಾನೊಂದು ತೊಗೊಂಬಂದೆ, ಶಂಕು ಚಕ್ರ ಡಿಸೈನ್ ಬರುತ್ತಲ್ಲ ಅದು. ನೋಡಿ ನೋಡಿ ಶಂಕು ಚಕ್ರ ಸಾರಿ ಮೇಲೆ ಹಾಕಿದ್ದು ಸಖತ್ ಚೆನ್ನಾಗಿರುತ್ತೆ ಇದಂತೂ. ಎಲ್ಲ 100 ರೂಪೀಸ್. ನಿಮ್ಗೆ ಯಾರಿಗಾರು ಬೇಕಂದರೆ ಅವ್ರ ಶಾಪಿಗೆ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಚೆನ್ನಾಗಿರೋ ಪ್ಯಾಟ್ರನ್ ಇದೆ ಆಯಿತಾ. ಸೊ ಪ್ರಮೋಷನ್ ಅಲ್ಲ, ಯಾರಿಗಾದ್ರೂ ಹೆಣ್ಮಕ್ಳಿಗೆ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಈ ಥರದ್ದೆಲ್ಲ ಭಾಳ ಜನ ಹುಡುಕ್ತಾ ಇರ್ತೀರ ನೀವು. ನಾನು ಹಾಕೊಂಡಾಗ ಕೇಳ್ತೀರ, ಅಕ್ಕ ಇದು ಎಲ್ಲಿ ತೊಗೊಂಡಿದ್ರಿ ಅಂತ. ಬಟ್ ನಂತರನೇ ಎಲ್ಲ ಹೆಣ್ಮಕ್ಳು ಸೂಪರ್ ಡೂಪರಾಗಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಯುಗಾದಿ ಹಬ್ಬ ಬಂತು ನೋಡಿ, ಅವ್ರ ಅಂಗಡಿಲಂತೂ ಸಖತ್ ಇಯರಿಂಗ್ಸು, ನೆಕ್ ಪ್ಯಾಟ್ರನು, ನೆಕ್ ಪೀಸ್ ಎಲ್ಲ ಬೇಜಾನ್ ಸಿಗ್ತಿದೆ. ಸೊ ಯಾರ್ಯಾರಾದರೂ ರಂಜಾನ್ ಸೆಲೆಬ್ರೇಟ್ ಮಾಡೋರು ಆರಾಮಾಗಿ ಹೋಗಿ, ಅಥವಾ ಯುಗಾದಿ ಸೆಲೆಬ್ರೇಟ್ ಮಾಡೋರು ಆರಾಮಾಗಿ ಹೋಗಿ, ಎಲ್ಲ ಪ್ಯಾಟ್ರನ್ನು ಸಿಗುತ್ತೆ ಅವ್ರ ಹತ್ರ, ಬ್ಯಾಂಗಲ್ ಸಿಗುತ್ತೆ. ನಾನಂತೂ ಇತ್ತೀಚೆಗೆ ರೀಲ್ಸು ಅದು ಇದು ಅಂದ್ಕೊಂಡು ಇಂಥವಕ್ಕೆಲ್ಲ ಭಾರಿ ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ, ಮನೆಯವ್ರ ಕೈ ಬೈಸ್ಕೊಂಡು. ನೋಡಿ ಚಿಕ್ಕ ಚಿಕ್ಕ ಇಯರಿಂಗ್ಸ್ಗಳು, ಆಮೇಲೆ ರಿಂಗ್ಸು, ಬೆಳ್ಳಗಾಗಲ್ಲ ಅವೆಲ್ಲ, ನೀರು ಯೂಸ್ ಮಾಡಿದ್ರು ಏನೂ ಆಗೋಲ್ಲ, ಆ ಥರದ್ದು ರಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಇದು ಮೀಶೋಯಿಂದ ತರಿಸಿದ್ದೆ. ಸೊ ಲಿಂಕ್ ಬೇಕಿದ್ರೆ ಹೇಳಿ ತೋರಿಸ್ತೀನಿ. ಏನು ಗೊತ್ತಾ ಸ್ನೇಹಿತರೆ, ನೋಡಿ ಸಿಂಧೂರ್ ಅಂತ, ಇದು ಲಿಪ್ಸ್ಟಿಕ್ ಅಲ್ಲ, ಇದು ನಿಮಗೆ ಸಿಂಧೂರ್ ಇಟ್ಕೊಳ್ಳೋಕ್ಕೆ ಅಂತಲೇ ಬಂದಿದೆ. ಇದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಸೊ ಇದು ಇನ್ನೂ ಕ್ಯೂಟಾಗಿದೆ ಇದು ನೋಡಿ. ಹಿಂಗೆ ತೆಗೆದ್ಬಿಟ್ಟು ಆಮೇಲೆ ನಾವೆಲ್ಲರೂ ಹೊರಗೆ ಹೋದಾಗ, ಫಂಕ್ಷನ್ಗಳಿಗೆ ಹೋದಾಗ, ಬೇರೆ ಊರಿಗೆ ಹೋದಾಗ ಕ್ಯಾರಿ ಮಾಡೋಕ್ಕಂತೂ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೋಡಿ. ಏನು ಕುಂಕುಮ ಈಗ ಬಾಕ್ಸ್ಗೆ ಹಾಕೊಂಡು ಹೋದರೆ ಚಲೋ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಹಿಂಗೆ ಇಟ್ಕೊಂಬಿಡೋದು ಅಷ್ಟೇ ನೋಡಿ, ಸಖತ್ತಾಗಿದೆ ನಿಜವಾಗ್ಲೂ.
ಯೂಸ್ ಯೂಸ್ ಮಾಡಿ. ಇದು ಕುಂಕುಮ ಥರನೇ ಸ್ಮೆಲ್ ಬರುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಇದು. ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನೋಡಿ ರೋಸ್ ಥರ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಲಿಂಕು ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಬೈ ಮಾಡಿ, ಓಕೆನಾ. ಈ ಶಾಪಲ್ಲಿ ತೊಗೊಂಡಿರೋದಲ್ಲ, ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಇನ್ನೊಂದು ಡ್ರೆಸ್ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಸುಮ್ಮನೆ ಜಸ್ಟ್ ರ್ಯಾಂಡಮಾಗಿ ಈ ಥರ ವೀಡಿಯೋಸ್ನ ತೊಗೊಂಡೆ. ಬಟ್ ಇಯರಿಂಗ್ಸು ಎಲ್ಲ ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ ಸ್ನೇಹಿತರು, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಎಸ್ಪೆಷಲಿ ಈ ಥರ ಏನು ಥ್ರೆಡ್ ಥರ ಬರುತ್ತೆ ನೋಡಿ ಹಾರಗಳು, ಅಂದರೆ ನೆಕ್ಲೆಸ್ಸು, ಇದು ತುಂಬಾ ಟ್ರೆಂಡ್ ಆಗಿದೆ. ತುಂಬ ವೆರೈಟೀಸ್ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಅಕೇಶ್ನಲ್ಲಿ ಅಥವಾ ಫಂಕ್ಷನ್ಗಳಿಗೆ ಎಲ್ಲ ಹಾಕ್ಕೋಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಮದುವೆಗೆ ಅಂತ ರಿಸೆಪ್ಷನಿಗೆ ವೇರ್ ಮಾಡೋ ಅಂಥದ್ದು. ಸೊ ಇವೆಲ್ಲ ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆದಿದೆ, ತುಂಬ ಚೆನ್ನಾಗಿದೆ. ಸೊ ನನಗಂತೂ ಸಖತ್ ಇಷ್ಟ ಆಗುತ್ತೆ. ನಿಮ್ಗೆ ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವ್ರ ಹತ್ರನೇ ಮುಖವಾಡ ರೆಡಿ ಮಾಡಿಸಿದ್ದು, ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ. ಇವೆಲ್ಲ ಒಳ್ಳೆ ರೀಸನಬಲ್ ರೇಟಲ್ಲಿದೆ, ಆರಾಮಾಗಿ ಫಂಕ್ಷನ್ಗೆಲ್ಲ ಹಾಕ್ಕೋಬೋದು. ಆಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮತ್ತೆಲ್ಲ ರೀಸನಬಲ್ ರೇಟಲ್ಲಿ ಮೀಶೋಯಿಂದ ಒಂದು ಡ್ರೆಸ್ ತರಿಸಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ತುಂಬ ದಿನ ಆಯಿತು ಬಂದು, ಬಟ್ ತೋರ್ಸೋಕ್ಕೆ ಟೈಮ್ ಇಲ್ಲ, ಏನು ಮಾಡಲಿ. ಸೊ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ದುಪ್ಪಟ ಸೆಟ್. ಇದು ಆ್ಯಕ್ಚುಲಿ ಪ್ಯಾಂಟ್ ಬರಲ್ಲ, ಬಟ್ಟೆ ಅಂತೂ ಸೂಪರ್ ಆಗಿದೆ. ಇದು ಯಾವುದೇ ಸಿಂಕ್ ಆಗಲ್ಲ, ಏನಿಲ್ಲ. ನಿಮ್ಮ ಅಳತೆ ಏನಿದೆ ಅದಕ್ಕೆ ತೊಗೋಬೋದು. ಎಮ್ ಇದ್ದರೆ ಡಬಲ್ ಎಕ್ಸೆಲ್ ತೊಗೊಳ್ಳಿ ಅಥವಾ ಎಕ್ಸೆಲ್ ತೊಗೊಳ್ಳಿ ಅಂತ ಹೇಳ್ತೀವಲ್ಲ, ಆ ಥರ ಅಲ್ಲ. ಸೊ ನೀವೇನು ಸೈಜ್ ಇದ್ದೀರ ಅದೇ ಸೈಜ್ ತೊಗೋಬೋದು. ಬಟ್ ಚೆನ್ನಾಗಿದೆ, ವೇರ್ ಮಾಡ್ಕೊಂಬಂದು ತೋರಿಸ್ಲಾ ಹೇಗೆ ಕಾಣಿಸುತ್ತೆ ಅಂತ. ಫ್ಲೋರ್ ಲೆಂತ್ ಇದೆ. ದುಪ್ಪಟ ನೋಡಿ, ದುಪ್ಪಟ ಕೂಡ ಕೊಟ್ಟಿದ್ದಾರೆ, ಇದಕ್ಕೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಇದ್ರ ದುಪ್ಪಟನೂ ಅಷ್ಟೇ ಉದ್ದಕ್ಕೆ ತುಂಬ ದೊಡ್ಡದೇ ಕೊಟ್ಟಿದ್ದಾರೆ ದುಪ್ಪಟ. ಇದರಲ್ಲೂ ಕೂಡ ಹಿಂಗೆ ವರ್ಕ್ ಕೊಟ್ಟಿದ್ದಾರೆ. ಹಬ್ಬಕ್ಕೆ ಏನಾರು ಬೈ ಮಾಡ್ತೀನಿ ಅಂತಂದರೆ ನೋಡಿ. ತುಂಬ ಜನ ಕೇಳ್ತಾ ಇರ್ತೀರಾ, ಅಕ್ಕ ತೋರಿಸಿ ನೀವು ಮೀಶೋನಲ್ಲಿ ಒಳ್ಳೊಳ್ಳೆ ಡ್ರೆಸ್ ತೊಗೋತೀರಾ ಅಂತ. ಸೊ ಈಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾಕೆ ಅಂತಂದರೆ ಶ್ವೇತಾ ಶಾಪಲ್ಲಿ ಆಲ್ರೆಡಿ ತುಂಬ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಆನ್ಲೈನಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ, ಖಂಡಿತ ಮಾಡಿದ್ರೆ ವೀಡಿಯೋಸ್ನ ಶೇರ್ ಮಾಡ್ತೀನಿ ನೋಡಿ. ದುಪ್ಪಟ ತುಂಬ ಚೆನ್ನಾಗಿದೆ. ವೇರ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನೋಡಿ. ಎಷ್ಟು ದೊಡ್ಡ ದುಪ್ಪಟ ಇದೆ. ಸೊ ನೋಡಿ. ಸೊ ರೆಡಿಯಾಗೆಲ್ಲ ಬಂದು ತೋರ್ಸೋಕ್ಕೆ ಟೈಮ್ ಇಲ್ಲ, ಯಾಕೆಂದರೆ ಟೈಮು 3:30 ಆಗ್ತಾಯಿದೆ. ಸುಜಿತ್ ವ್ಯಾನ್ ಬಂದುಬಿಡುತ್ತೆ. ಸೊ ಟೌನಿಂದ ಬಂದೋಳೆ ಇದನ್ನೆಲ್ಲ ಬ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ತೊಗೊಂಡಿರೋದು ಎಮ್ ಸೈಜು, ಸ್ವಲ್ಪ ಇನ್ನು ತೋಳೆಲ್ಲ ಲೂಸ್ ಇದೆ, ಸ್ಟಿಚ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನಾನು ಮುಂಚೆನೇ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಹಬ್ಬಕ್ಕೆ ಯಾರಿಗಾರು ಬೈ ಮಾಡೋದಿದ್ರೆ ಬೈ ಮಾಡಲಿ, ತೋರಿಸೋಣ ಅಂತ ಅಂದ್ಕೊಂಡೆ ನೋಡಿ. ಈ ಥರ ಫ್ಲೋರ್ ಲೆಂತ್ ಇದೆ. ನೋಡಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ. ಇದು ನಿಮಗೇನು ನೀರಿಗೆ ಹಾಕಿದ್ರೆ ಸಿಂಕ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಸೊ ತುಂಬ ಚೆನ್ನಾಗಿದೆ. ದುಪ್ಪಟ ಕೂಡ ಉದ್ದಕ್ಕಿದೆ. ಸೊ ಪ್ಯಾಂಟ್ ಬರಲ್ಲ ಇದಕ್ಕೆ, ಓನ್ಲಿ ಟಾಪ್, ಅಂದರೆ ಇದೇನಂತಾರೆ ದುಪ್ಪಟ ಸೆಟ್ ಅಂತ ಏನಂತಾರೆ ಅಷ್ಟೇ. ಇದು ದುಪ್ಪಟ ಮತ್ತು ಟಾಪ್ಸ್ ಬರುತ್ತೆ. ಬಟ್ ಇದರಲ್ಲೂ ಕೂಡ ಸುಮಾರಷ್ಟು ಕಲರ್ಸ್ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಬೈ ಮಾಡ್ಬೋದು. ಸೊ ನೋಡ್ತೀನಿ, ರೇಟು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಯಾರಿಗಾದ್ರೂ ಇಷ್ಟ ಆದರೆ ಬೈ ಮಾಡಿ ನೋಡಿ. ಇದು ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ, ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬಟ್ಟೆ ತುಂಬ ಚೆನ್ನಾಗಿದೆ ನೋಡಿ. ಯಾರಿಗಾದ್ರೂ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಸೊ ರೆಡಿಯಾಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ನನಗೆ ಈ ಕಲರ್ ಹೆಂಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದನ್ನು ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಇನ್ನೂ ಸುಮಾರಷ್ಟು ಡ್ರೆಸ್ಗಳನ್ನ ಕಾರ್ಟ್ಗೆ ಹಾಕಿ ಇಟ್ಟಿದ್ದೀನಿ. ಖಂಡಿತ ಬೈ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಒಂದೊಂದೇ. ನೋಡಿ, ನನ್ನ ಸೈಜ್ ಇದ್ದೀರಾ ಅಂತಂದರೆ ಖಂಡಿತ ಎಮ್ ಸಾಕಾಗುತ್ತೆ. ಸೊ ನನಗಿಂತ ಸ್ವಲ್ಪ ಗುಂಡ್ಗಿದ್ದೀರಾ ಅಂತಂದರೆ ಎಲ್ ತೊಗೊಳ್ಳಿ. ಸೊ ನನಗೆ ಎಮ್ಮೆ ಸಾಕಾಗುತ್ತೆ. ಚೆನ್ನಾಗಿದೆಯಾ ಡ್ರೆಸ್ಸು? ಚೆನ್ನಾಗಿ ಕಾಣಿಸ್ತಿದೆ. ಸೊ ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ಆ ಲಿಂಕಿಂದ ಬೈ ಮಾಡಿ, ನಿಮಗೂ ಕೂಡ ಈ ಥರ ಬ್ಯೂಟಿಫುಲ್ ಡ್ರೆಸ್ಸು ಸಿಗುತ್ತೆ, ಓಕೆನಾ.
ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಬೈ ಮಾಡಿ ಸ್ನೇಹಿತರೆ. ಇನ್ನು ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಾ. ಬನ್ನಿ, ಇವತ್ತಿನ ಬ್ಲಾಗಲ್ಲಿ ಲೆಗ್ಸಿಗೆ ಸಂಬಂಧಪಟ್ಟಂಥ ಮೂರೇ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ಎಲ್ಲನೂ ಹೇಳ್ಕೊಟ್ರೆ ಒಂದೇ ಸಲ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಹಂಗಾಗಿ ನಾನು ಡೈಲಿ ಮಾಡೋ ಅಂಥದ್ದು. ಆಲ್ರೆಡಿ ವರ್ಕೌಟ್ ಮುಗ್ದಿದೆ ನಂದು 1 ಅವರು. ಸೊ ನಾನು ನಿಮ್ಗೆ ವೀಡಿಯೋಗೋಸ್ಕರ ತೊಗೋತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ಇದು ನಾನು 20 ಟೈಮ್ ಒಂದು ಸೈಡ್ ಕಾಲನ್ನ 20 ಟೈಮ್ ಮಾಡ್ತೀನಿ. ಇದು ಕೂಡ ಅಷ್ಟೇ 15 ಟೈಮ್ ಅಥವಾ 20 ಸಾರಿ ಒಂದು ಲೆಗ್ಗಿಗೆ ಈ ಥರ ಮಾಡಬೇಕು. ಇದು ಕೂಡ ಒಳ್ಳೆ ಕ್ಯಾಲ್ರಿ ಬರ್ನ್ ಆಗುತ್ತೆ. ಆಮೇಲೆ ಕಾಲು ಸಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ 2 ಕಾಲು ಮಾಡಬೇಕಾಗತ್ತೆ. ವಿತೌಟ್ ಸಪೋರ್ಟು ನಿಮ್ಗೆ ಆಗಲ್ಲ ಅಂತಂದರೆ ಸೋಫಾನೋ ಅಥವಾ ಒಂದು ಚೇರ್ ಸಹಾಯದಿಂದ ಪಕ್ಕದಲ್ಲಿ ಇಟ್ಕೊಂಡು ಒಂದು ಕೈಯಿಂದ ಹಿಡ್ಕೊಂಡು ಮಾಡ್ಬೋದು. ಸೊ ನಮಗದು ಪ್ರಾಕ್ಟೀಸ್ ಆಗಿದೆ ನನಗೆ. ಇದು ಕೂಡ ಮಾಡ್ತೀನಿ, ವಿತೌಟ್ ಸಪೋರ್ಟ್ ಕೂಡ ಮಾಡ್ತೀನಿ, ವಿತ್ ಸಪೋರ್ಟ್ ಕೂಡ ಮಾಡ್ತೀನಿ. ಸೊ ಹೆಂಗಿದೆ ನನ್ನ ತಲೆಯಲ್ಲಿ ಎಕ್ಸಸೈಸ್ಗಳು ಬಂಡ್ಲು ಅಂತಂದರೆ ಮಾಡೋಕ್ಕೆ ಟೈಮೇ ಸಿಗಲ್ಲ ಸ್ನೇಹಿತರೆ. ಸಿಗೋದೇ ಒಂದು ಅರ್ಧ ಮುಕ್ಕಾಲು ಗಂಟೆ. ಸೊ ಅದರಲ್ಲೂ ಸ್ಕಿಪ್ ಮಾಡೋದು ಬೇಡ. ಸಣ್ಣ ಇರಲಿ ದಪ್ಪ ಇರಲಿ ಅದು ಸೆಕೆಂಡ್ರಿ. ಸೊ ಆರೋಗ್ಯದ ಸಲುವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿದಿನ ಮಾಡ್ತೀನಿ. ಸೊ ಮಧ್ಯದಲ್ಲಿ ಹಬ್ಬ ಹರಿದಿನ ಅಂತ ಬಂದಾಗ ಒಂದು ಸ್ವಲ್ಪ ಸ್ಕಿಪ್ ಆಗುತ್ತೆ. ಸೊ ಇದು ನೋಡಿ, ಇದು ಕೂಡ 15 ಸಾರಿ ಅಥವಾ 20 ಸಾರಿ. ಸೊ ಬಿಗಿನರ್ಸ್ ಆದರೆ ಕಾಲು ತುಂಬ ನೋವು ಬರುತ್ತೆ. ಸೊ ಹಂಗಾಗಿ ನೋಡಿಕೊಂಡು ಮಾಡಿ, ಒಂದು 10 ಮಾಡಿ ಆಮೇಲೆ ಸ್ವಲ್ಪ ಕೌಂಟ್ನ ಇನ್ಕ್ರೀಸ್ ಮಾಡ್ಕೊತಾ ಹೋಗಿ. ಏನು ಅಂತಂದರೆ ನಾವು ಎಕ್ಸಸೈಸ್ ಮಾಡಿ ಬಿಟ್ಬಿಟ್ರೆ ನಿಮಗೆ ಗೊತ್ತಾಗ್ತಾ ಇರತ್ತೆ, ಅದೊಂಥರ ಫೀಲ್ ಆಗ್ತಾ ಇರುತ್ತೆ. ಅಯ್ಯೋ ಇವತ್ತು ಎಕ್ಸಸೈಸ್ ಬಿಟ್ಬಿಟ್ನಲ್ಲ, ಮಾಡಬೇಕಿತ್ತು ಅಂತ. ಸೊ ನನಗೂ ಸಂಜೆವರೆಗೂ ಎನರ್ಜಿ ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಗಂಟೆನಾದ್ರೂ ಮಾಡ್ತೀನಿ ನೋಡಿ ಈ ಥರ. ಸೊ ವಿತ್ ಸಪೋರ್ಟ್ ಕೂಡ ಮಾಡಿ. ಇನ್ನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಖಂಡಿತ ಎಕ್ಸಸೈಸ್ಗಳನ್ನ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.